ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ಮಹಾಗೌರಿ ನಮೋಸ್ತುತೆ ಅಂಥೇಳಿ ಮಹಾಲಕ್ಷ್ಮಿಯನ್ನು ಕುರಿತು ಭಕ್ತರು ಅನೇಕ ರೀತಿಯಿಂದ ಸ್ತುತಿ ಮಾಡ್ತಾರೆ. ಮಹಾಲಕ್ಷ್ಮಿ ಅಂತಂದ್ರೆ ನಾವೆಲ್ಲರೂ ಏನು ತಿಳ್ಕೊಂಡೇವಂದ್ರೆ ದುಡ್ಡು, ಸಂಪತ್ತು, ಆಸ್ತಿ, ಐಶ್ವರ್ಯ, ವಜ್ರ ವೈಡೂರ್ಯಗಳಂದ್ರೆ ಮಹಾಲಕ್ಷ್ಮಿ ಅಂಥೇಳಿ ನಾವು ತಿಳಿದ್ದೇವೆ. ನಿಜವಾಗಿಯೂ ನೋಡಿದ್ರೆ ದುಡ್ಡು ಸಂಪತ್ತನ ಮಹಾಲಕ್ಷ್ಮಿ ಅಲ್ಲ, ನಮ್ಮೊಳಗಿರುವಂಥ ಒಳ್ಳೆಯ ಗುಣ ಆಯ್ತಲ್ಲ ಅದು ಮಹಾಲಕ್ಷ್ಮಿ. ಅದಕ್ಕಾಗಿ ತಿಳಿದವರು ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಭಕ್ತಿಯ ಶಿಖರವ ನೇರಿದರು, ವಿರಕ್ತಿಯ ಬಯಲಲ್ಲಿ ದಾಟಿದರು, ಭಾಗ್ಯದ ಲಕ್ಷ್ಮಿ ಬಾರಯ್ಯ ಬಾರಮ್ಮ ಎಂದರು ದಾಸವರಣ್ಯರು ಶ್ರೀ ಪುರಂದರದಾಸರು ಅಂತ ಹೇಳ್ತಾರೆ. ಭಕ್ತಿಯ ಶಿಖರವನ್ನು ಏರಿಬಿಟ್ರು ಪುರಂದರದಾಸರು. ವಿರಕ್ತಿಯ ಬಯಲಿನೊಳಗೆ ದಾಟಿ ಹೋದರು ಪುರಂದರದಾಸರು. ಆದ್ರೂ ಸಹಿತ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತೇಳಿ ಸುಂದರವಾಗಿ ಆಕೆಯನ್ನು ಕೊಂಡಾಡಿದ್ರು ಅವರು. ಹಂಗಂದ್ರೆ ಪುರಂದರದಾಸರು ಎಲ್ಲವನ್ನೂ ತ್ಯಾಗ ಮಾಡಿ ಬಂದಿದ್ದರು. ವಜ್ರದ ವ್ಯಾಪಾರಿಗಳಿದ್ದರು ಪುರಂದರದಾಸರು. ವಜ್ರದ ವ್ಯಾಪಾರಿ ಇದ್ರೂ ಸಹಿತ ಎಲ್ಲವನ್ನೂ ಸಹಿತ ತ್ಯಾಗ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನ ಸಹಿತ ಅವ್ರ ಮೈ ಮೇಲಿನ ಆಭರಣಗಳನ್ನು ಸಹಿತ ಎಲ್ಲ ದಾನ ಮಾಡಿ ಭಿಕ್ಷಾ ಬೇಡಿ ಊಟ ಮಾಡ್ತಿದ್ರು. ಸಾಕ್ಷಾತ್ ಪಾಂಡುರಂಗನನ್ನು, ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನನ್ನು ಮಾತಾಡಿಸಿದಂಥ ಮಹಾತ್ಮರು ಪುರಂದರದಾಸರು. ಅಂಥ ವೈರಾಗ್ಯ ಮೂರ್ತಿಗಳು, ಅಂಥ ಭಕ್ತಿವಂತರು. ಅಂಥವ್ರು ಯಾಕೆ ಬರೆದ್ರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂಥೇಳಿ? ಇದರ ಅರ್ಥ ಏನಂತಂದ್ರೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತಂದ್ರೆ ಸಂಪತ್ತಿಗೆ ಬಾ ಅಂಥೇಳಿಲ್ಲ ಅವರು, ಒಳ್ಳೆಯ ಗುಣಕ್ಕೆ ಬಾ ಅಂಥೇಳಿದಾರೆ. ಅದಕ್ಕಾಗಿ ತಿಳ್ಕೊಳ್ಳುವಂಥ ಮಾತು. ಬರೇ ಸಂಪತ್ತು ಐಶ್ವರ್ಯಕ್ಕೆ ಮಹಾಲಕ್ಷ್ಮಿಯನ್ನು ಹೋಲಿಸಿ ಮಹಾಲಕ್ಷ್ಮಿಯನ್ನು ಸಂಕುಚಿತಗೊಳಿಸೋದು ಬೇಡ. ನಾವೆಲ್ಲರೂ ಸಹಿತ ಒಳ್ಳೆಯ ಗುಣ ಮಹಾಲಕ್ಷ್ಮಿ, ಒಳ್ಳೆಯ ಮನಸ್ಸು ಮಹಾಲಕ್ಷ್ಮಿ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೋದು. ಅದಕ್ಕಾಗಿ ಕರವೀರ ನಿವಾಸಿನಿ ಮಹಾಲಕ್ಷ್ಮಿ ಅಂತಲೂ ಕರೆದ್ರಕಿನ. ಯಾವಾಗ ಮಹಾವಿಷ್ಣುವಿನ ಜೊತೆ ಜಗಳಾಡಿ ವೈಕುಂಠವನ್ನು ಬಿಟ್ಟ ಮಹಾಲಕ್ಷ್ಮಿ ಭೂಮಿಗೆ ಬಂದಳು, ಕರವೀರದೊಳಗೆ ಬಂದು ಉಳಿದ್ಲಂತ. ಮೊದಲು ಕೊಲ್ಲಾಪುರಕ್ಕನ ಕರವೀರ ಅಂಥೇಳಿ ಕರೀತಾರೆ. ಕೊಲ್ಲಾಪುರದಾಗಿದ್ದಾಗ ಆ ಮಹಾಲಕ್ಷ್ಮಿ ಏನು ಮಾಡಿದ್ಲು ಅಂತಂದ್ರೆ, ಪರಮಾತ್ಮನ ಆರಾಧನೆಯನ್ನು ಮಾಡ್ತಿದ್ಲು. ಪರಮೇಶ್ವರನನ್ನು ವಿಶೇಷವಾಗಿ ಪೂಜೆ ಮಾಡ್ತಿದ್ಲು. ದಿನನಿತ್ಯನೂ ಸಹಿತ ಕೊಲ್ಲಾಪುರದೊಳಗೆ ಮಹಾಲಕ್ಷ್ಮಿ 1001 ಕಮಲದ ಹೂಗಳನ್ನು ಪರಮಾತ್ಮನಿಗೆ ಏರಿಸಿ ಸಹಸ್ರನಾಮಾರ್ಚನೆಯನ್ನು ಮಾಡ್ತಿದ್ಲಕ್ಕಿ ಪರಮಾತ್ಮನಿಗೆ. ಎಷ್ಟೋ ವರ್ಷ ಹಂಗೆ ಹೋತು. ಒಂದು ದಿನ ಪರಮಾತ್ಮ ವಿಚಾರ ಮಾಡಿದ ಏನಂತಂದ್ರೆ, ಇಷ್ಟೊಂದು ಭಕ್ತಿಯಿಂದ 1000 ಕಮಲಗಳನ್ನು ನನಗೆ ಅರ್ಚನೆ ಮಾಡಿ ಸಹಸ್ರನಾಮಾರ್ಚನೆಯನ್ನು ಮಾಡ್ತಾ ಇದ್ದಾಳೆ, ಈಕಿನ ಪರೀಕ್ಷೆ ಮಾಡೋಣ ನಿಂದ್ರಂಥೇಳಿ ಪರಮಾತ್ಮ ಈಶ್ವರ ಏನು ಮಾಡಿದ ಅಂತಂದ್ರೆ, ಆಕೆ ಹರಿದು ಇಟ್ಕೊಂಡಿರುವಂಥ 1000 ಕಮಲ ಹೂದೊಳಗೆ 1 ಹೂವನ್ನು ಕಡಿಮೆ ಮಾಡಿಬಿಟ್ಟಿದ್ದಂತೆ. ಮಹಾಲಕ್ಷ್ಮಿ ಪರಮಾತ್ಮನ ಮೇಲೆ ನಾಮಸ್ಮರಣೆಯನ್ನು ಮಾಡ್ಕೋತ, ನಾಮ ಉಚ್ಚಾರವನ್ನು ಮಾಡ್ಕೊತ ಒಂದೊಂದು ಕಮಲದ ಹೂವನ್ನು ಏರ್ಸಾಕತ್ತಾಳೆ. ಕಡಿಕ್ 1 ನಾಮಾವಳಿ ಉಳಿತು, ಕಮಲದ ಹೂವು ಖಾಲಿ ಆದವು. ಎದ್ದು ಹೋದ್ರೆ ಅನುಷ್ಠಾನ ಮುರಿತೈತಿ, ಏರಿಸಲಿಲ್ಲ ಅಂದರೂ ಅನುಷ್ಠಾನ ಮುರಿತೈತಿ. ಇಷ್ಟು ದಿನ ನಾವು ಮಾಡ್ಕೊತ ಬಂದಂಥ ಅನುಷ್ಠಾನವನ್ನು ಮುರಿಬಾರ್ದು ಅಂಥೇಳಿ ಮಹಾಲಕ್ಷ್ಮಿ ಏನು ಮಾಡಿದ್ಲಂದ್ರೆ, ತನ್ನ ಮಲಿಯನ್ನು ಕತ್ತರಿಸಿ, ತನ್ನ ಸ್ತನವನ್ನು ಕತ್ತರಿಸಿ
ಇದ ನಿನಗೆ ಹೂವಾಗಿ ಅರ್ಪಣ ಅಂಥೇಳಿ ಪರಮಾತ್ಮನ ತಲೆ ಮೇಲೆ ಇರಿಸಿದ್ಲಂತ. ನೋಡ್ರಿ ಮಹಾಲಕ್ಷ್ಮಿ ಹಂತಕ್ಕಿದಾಳ. ನಾವೇನು ಮಾಡಿದ್ದೀವಿ ತ್ಯಾಗ? ಮಹಾಲಕ್ಷ್ಮಿ ಹಂತಕ್ಕಿದಾಳಂದ್ರೆ ತನ್ನ ದೇಹದ ಒಂದು ಅಂಗವನ್ನು ಕತ್ತರಿಸಿ ಪರಮಾತ್ಮನ ತಲೆ ಮೇಲೆ ಇರಿಸಿದಂಥ ಮಹಾತ್ಮಳು ಮಹಾಲಕ್ಷ್ಮಿ. ಅದಕ್ಕಾಗಿ ಆ ಮಹಾಲಕ್ಷ್ಮಿಯ ಭಕ್ತಿಯನ್ನು ನೋಡಿದಂಥ ಪರಮಾತ್ಮ ಆಕೆಗೆ ಪ್ರತ್ಯಕ್ಷ ಆಗಿ ಹೇಳಿದಂಥ, ಕಲಿಯುಗದೊಳಗೆ ನಿನ್ನ ಮಹಿಮೆ ಹೆಚ್ಚಾಗಲಿ, ನಿನ್ನನ್ನು ಯಾರು ಆರಾಧನೆ ಮಾಡ್ತಾರೋ, ನಿನ್ನನ್ನು ವಿಶೇಷವಾಗಿ ಯಾರು ಮೆಚ್ಚಿಸ್ತಾರೋ, ನಿನ್ನ ಪೂಜೆಯನ್ನು ಮಾಡ್ತಾರೋ ಅವ್ರ ಮನೆಯೊಳಗೆ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ಹೇಳಿಕರ ಆಶೀರ್ವಾದವನ್ನು ಮಾಡಿದ್ದ ಪರಮಾತ್ಮ ಅಂತ ಹೇಳ್ತಾರೆ. ಆಕೆಗೆ ಆಶೀರ್ವಾದವನ್ನು ಮಾಡಿ ಪರಮಾತ್ಮ ಶ್ರೀಶೈಲ ಪರ್ವತಕ್ಕೆ ಹೋದ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ ಶ್ರೀಶೈಲ ಪರ್ವತಕ್ಕೆ ಹೋದ. ಅಲ್ಲಿ ಹೋದಾಗೂ ಏನಾಗಿತ್ತಂತಂದ್ರೆ, ಆ ತಾಯಿಯ ಒಂದು ಮಹಾಲಕ್ಷ್ಮಿಯ ಸ್ತನ ಮಲಿ ಅವನ ಜಡಿ ಮೇಲೆ ಇನ್ನೂ ಇತ್ತಂತ, ತಲೆ ಮೇಲೆ. ಶ್ರೀಶೈಲ ಪರ್ವತದ ಮೇಲೆ ತನ್ನ ತಲೆ ಜಾಡಿಸಿದಂಥ ಪರಮಾತ್ಮ ಆವಾಗ ಆಕೆಯ ಸ್ತನ ಏನು ಕೆಳಗೆ ಬಿತ್ತಲ್ಲ, ಅದರೊಳಗಿಂದನ ಒಂದು ವೃಕ್ಷ ಹುಟ್ಟಿತು. ಅದ ಬಿಲ್ವ ವೃಕ್ಷ. ಬಿಲ್ವ ವೃಕ್ಷ ಪತ್ರಿ ಅಂತಂದ್ರೆ ಏನಂತ ಹೇಳಿದ್ರಿ? ಲಕ್ಷ್ಮಿಯನ ಪತ್ರಿ. ಬಿಲ್ವ ಪತ್ರಿ ಅಂತಂದ್ರೆ ಮಹಾಲಕ್ಷ್ಮಿ ಆಕಿ. ಪ್ರತಿನಿತ್ಯವೂ ಸಹಿತ ಮಹಾಲಕ್ಷ್ಮಿ ಬಿಲ್ವ ಪತ್ರೆಯ ರೂಪದಿಂದ ಪರಮಾತ್ಮನ ಸೇವೆಯನ್ನು ಸಲ್ಲಿಸ್ತಾಳು ಅಂತ ಹೇಳ್ಕರೆ ನಾವು ತಿಳ್ಕೊಳ್ಳುವಂಥ ಮಾತು. ಮಹಾಲಕ್ಷ್ಮಿ ದುಡ್ಡಾಗಿ ಅವನಂತೆಕ್ಕೆ ಹೋಗಿಲ್ಲ, ಐಶ್ವರ್ಯವಾಗಿ ಅವನಂತೆಕ್ಕೆ ಹೋಗಿಲ್ಲ, ಸಂಪತ್ತಾಗಿ ಅವನಂತೆಕ್ಕೆ ಹೋಗಿಲ್ಲ. ಒಂದು ಬಿಲ್ವ ಪತ್ರೆಯಾಗಿ ಮಹಾಲಕ್ಷ್ಮಿ ಪರಮಾತ್ಮನನ್ನು ಸೇರಿದಾಳ ತಿಳ್ಕೊಳ್ಳುವಂಥ ಮಾತು. ದುಷ್ಟ ಮಹಿಷಾಸುರನು ಅಷ್ಟದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾಗಿ ದೇವರ್ಗಳು ಕಷ್ಟ ಪರಿಹರಿಸಿನುತ್ತಾ ನಿಷ್ಠೆಯಿಂ ಮೊರೆಯಿಡಲು ಕುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಅಂತ ಹೇಳಿಕಾರ ಶಿಶುನಾಳ ಶರೀಫರು ಸಹಿತ ಸುಂದರವಾಗಿ ಹೇಳ್ತಾರೆ. ಮಹಿಷಾಸುರ ಅಟ್ಟಹಾಸದಿಂದ ಮೆರೆಯಕತ್ತಿದ್ದ, ಅಷ್ಟದಿಕ್ಪಾಲಕರನ್ನು ಬಂಧಿಸಿದ್ದ, ದೇವಾನುದೇವತೆಗಳಿಗೆ ಕಂಟಕ ಪ್ರಾಯನಾಗಿದ್ದ. ಆವಾಗ ಜಗನ್ಮಾತೆ ಆದಿಶಕ್ತಿಗೆ ಮೊರೆ ಹೋದಾಗ ಆದಿಶಕ್ತಿ ಮಹಾಲಕ್ಷ್ಮಿಯ ರೂಪದಿಂದ ಮಹಿಷಾಸುರನನ್ನು ಸಂಹಾರ ಮಾಡಿದ್ಲು ಅಂತ ಹೇಳ್ತಾರೆ. ಅದಕ್ಕಾಗಿ ಇಂದ್ರ ಮೊದಲಾದವರು ಹರುಷದಿ ಕ್ಷಿಂದ ವೇದಾಂತ ಪ್ರಮಾಣದಲ್ಲೊಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ನಲಿವಿನಲಿ ಅಂತ ಹೇಳ್ತಾರೆ. ಸುರರು ಹಾರೈಸಲ್ಕೆ ಪೃಥ್ವಿಯ ಹೊರೆಯೋದು ತೀರಲ್ಕೆ ತರಿದಳೈ ಮಹಾಲಕ್ಷ್ಮಿತ ಮಹಿಷಾಸುರೇಶ್ವರನ ಅಂತಲೂ ಹೇಳ್ತಾರೆ. ಅದಕ್ಕಾಗಿ ಮಹಾಲಕ್ಷ್ಮಿ ದುಷ್ಟ ಶಕ್ತಿಯನ್ನು ಸಂಹಾರ ಮಾಡಿ ಶಿಷ್ಟ ಶಕ್ತಿಯನ್ನು ನಮಗೆ ಕೊಡುವಂಥವಳು. ಅದಕ್ಕಾಗಿ ಸಂಪತ್ತನ ಮಹಾಲಕ್ಷ್ಮಿ ಅಲ್ಲ, ದುಡ್ಡನ ಮಹಾಲಕ್ಷ್ಮಿ ಅಲ್ಲ, ಐಶ್ವರ್ಯನ ಮಹಾಲಕ್ಷ್ಮಿ ಅಲ್ಲ, ನಮ್ಮ ಒಳ್ಳೆಯ ಗುಣ ಆಯ್ತಲ್ಲ ಇದು ಮಹಾಲಕ್ಷ್ಮಿ. ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು ನಿಜವಾಗಿ ಅರ್ಥಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮಹಾಲಕ್ಷ್ಮಿಯನ್ನು ಸಂಕುಚಿತ ಮಾಡೋದು ಬೇಡ. ಒಂದು ಸಾರಿ ಮಹಾಲಕ್ಷ್ಮಿ ಮತ್ತು ಶನಿದೇವರು ಇಬ್ಬರು ಕೂಡಿದ್ರಂತ. ಆವಾಗ ನಾ ದೊಡ್ಡಕ್ಕೆ ಅಂತ ಹೇಳ್ಕಾರ ಮಹಾಲಕ್ಷ್ಮಿ ಹೇಳ್ತಿದ್ಲಂತ, ನಾ ದೊಡ್ಡವ ಅಂತೇಳಕ್ಕೆ ಹೆಚ್ಚಿನವ ಅಂಥೇಳಿ ಶನಿದೇವರು ಹೇಳ್ತಿದ್ದಂತ. ಆವಾಗ ಯಾರು ಹೆಚ್ಚಿನವ್ರು ಇದ್ರೊಳಗೆ ಅಂತ ಹೇಳ್ಕಾರ ನಡೆದ ಹೊತ್ತಿನೊಳಗೆ ನಾರದ ಮುನಿಗಳಲ್ಲಿ ಬಂದ್ರಂತ. ಆವಾಗ ನಾರದ ಮುನಿಗಳನ್ನು ಕೇಳಿದ್ರಂತ, ಮಹಾಲಕ್ಷ್ಮಿ ನಾ ಹೆಚ್ಚಿನಕ್ಕೆ ಅಂತಿದ್ಲಂತ, ಶನಿದೇವ ನಾ ಹೆಚ್ಚಿನವ ಅಂತ ಹೇಳ್ತಿದ್ದಂತ. ಆವಾಗ ಮಹಾಲಕ್ಷ್ಮಿ ಹೆಚ್ಚಿನಕ್ಕೆ ಅಂದ್ರೆ ಶನಿದೇವಿಗೆ ಸಿಟ್ಟು ಬರ್ತೈತಿ, ಶನಿದೇವ ಹೆಚ್ಚಿನವ ಅಂದ್ರೆ ಮಹಾಲಕ್ಷ್ಮಿಗೆ ಸಿಟ್ಟು ಬರ್ತೈತಿ. ಏನು ಮಾಡೋದು ಅಂತ ಹೇಳಿ ತಿಳ್ಕೊಂಡು ಒಂದು ಎದುರಿಗೆ ಗಿಡ ಇತ್ತಂತ, ಇಬ್ಬರು ಹೋಗಿ ಗಿಡ ಮುಟ್ಟಿ ಬರ್ರಿ ಅಂತ ನಾರದ ಮುನಿಗಳೇ ಹೇಳಿದಂತ. ಆವಾಗ ಮಹಾಲಕ್ಷ್ಮಿ ಮತ್ತು ಶನಿದೇವರ ಇಬ್ಬರು ಕೂಡಿ ಹೋಗಿ ಆ ಗಿಡ ಮುಟ್ಟಿ ಬಂದ್ರಂತ. ಆವಾಗ ನಾರದ ಮುನಿಗಳೇ ಹೇಳಿದ್ರಂತ, ನೀವು ಇಬ್ಬರೂ ಶ್ರೇಷ್ಠದರಿ ಅಂತ ಹೇಳಿದನಂತ, ಇಬ್ಬರು ಹೆಚ್ಚಿನವ್ರದರಿ ಅಂತ ಹೇಳಿದವ. ಹೆಂಗೆ ಅಂತ ಕೇಳಿದರು. ಹೋಗುವಾಗ ಶನಿ ಮಹಾತ್ಮ ಹೆಚ್ಚಿನವ ಅನ್ನಿಸ್ತಾನ, ಬರುವಾಗ ಮಹಾಲಕ್ಷ್ಮಿ ಹೆಚ್ಚಿನಕ್ಕೆ ಅನ್ನಿಸ್ತಾಳೆ. ಅದಕ್ಕಾಗಿ ನೀವಿಬ್ಬರು ಹೆಚ್ಚಿನವರದಿರಿ ಅಂತ ಹೇಳ್ಕಾರ ನಾರದ ಮುನಿಗಳು ಹೇಳಿದ್ರಂತ. ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳೋಣ. ಮಹಾಲಕ್ಷ್ಮಿ ಒಳ್ಳೆಯ ಗುಣವನ್ನು ಕೊಡುವಂಥವಳದಕ್ಕಾಗಿ ನಾವೆಲ್ಲರೂ ಸಹಿತ ಒಳ್ಳೆಯ ಗುಣವನ್ನು ಹೊಂದಿ ಶ್ರೀಮಂತರಾಗೋಣ ಹೊರತಾಗಿ ಸಂಪತ್ತಿನಿಂದ ಅಲ್ಲ.
ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲರೂ ಸಹಿತ ಶ್ರೀಮಂತರಾಗುವಂತಹ ಭಾಗ್ಯವನ್ನು ಆ ಜಗನ್ಮಾತೆ ಮಹಾಲಕ್ಷ್ಮಿ ನಮ್ಮೆಲ್ಲರಿಗೂ ಸಹಿತ ಅನುಗ್ರಹಿಸಲಿ.